ಆಚೆ ಬನ್ನಿ. ರೇಷನ್ ಕಾರ್ಡ್ ಇಲ್ಲ ಸರ್. ರೇಷನ್ ಕಾರ್ಡ್ ಇಲ್ವೇ? ಅಯ್ಯೋ ಶಿವನೇ, ಯಾಕೆ? ಸ್ವಂತ ಮನೆನಾ? ಬಾಡಿಗೆ ಸರ್. ಬಾಡಿಗೆನಾ? ಯಾಕೆ ಸ್ವಂತ ಮನೆ ಬೇಡವಾ? ಬೇಕು. ನೀವೆಲ್ಲ ಕನ್ನಡದವರೇ ತಾನೆ? ಹೌದು ಸರ್. ಕನ್ನಡದ ಹೆಣ್ಮಕ್ಳು ತಾನೆ? ಕನ್ನಡದ ಕಂದಮ್ದಿರ್ ತಾನೆ? ಹೇಳಿ. ರೇಷನ್ ಕಾರ್ಡ್ ಇಲ್ಲ ನಿಮ್ಗೆ? ಹಕ್ಕುಪತ್ರ ಅಂತೂ ಮನೆನೇ ಇಲ್ಲ, ಇನ್ನು ಹಕ್ಕುಪತ್ರ ಎಲ್ಲಿಂದ ಬರ್ಬೇಕು? ಮನೆ ಇದ್ರೆ ತಾನೇ ಸರ್ ಹಕ್ಕುಪತ್ರ. ಅದೇ ಮತ್ತೆ ಮನೆ ಬೇಡವೇ? ಬೇಕು. ಸರ್ಕಾರ ಸುಮ್ನೆ ಕೊಡ್ತಾರ, ಕೊಡಲ್ಲ ಅಂತಾರೆ. ಅಲ್ಲ ಕಣಮ್ಮ, ನೀವು ಅಪ್ಲೈ ಮಾಡಿಲ್ವಾ ಮನೆಗೆ? ಆಲ್ರೆಡಿ ನಾವು ಒಂದ್ ಕಡೆ ಬರ್ದು ಹಾಕಿದ್ವಿ. ನೀವೇ ಈ ಏರಿಯಾ ಗತ್ಲಿಗೆ GB ಎಲೆಕ್ಷನ್ ನಿಂತು ಬಿಡಿ. ಬಾರಿ ಚೆನ್ನಾಗೆಲ್ಲ ಮಾತಾಡ್ತೀರಾ ನೀವು, ಬಾರಿ ಚೆನ್ನಾಗೆಲ್ಲ. ಏನೇನು ಫುಲ್ ರಾಜಕೀಯ ಇದೆ? ಅಲ್ಲಾಡ್ಸಕ್ಕಾಗಲ್ಲ ನಿಮ್ಮನ್ನ ಅಂತೀರಾ? ಅಥವಾ ನಿಮ್ ಏನೇನೋ ದುಡ್ಡು, ನೀವು ದುಡ್ಡು ಕೊಟ್ಟಾದ ನೀವು ಅದನ್ನ ಬಿಸ್ನೆಸ್ ಮಾಡ್ತಿದ್ರಿ, ಮತ್ತೆ ನೀವು ಅದೇ ತಪ್ಪು ಮಾಡ್ತಿದ್ರಿ. ನಿಮ್ಗೂ ಮನೆ ಇಲ್ಲ ಅಲ್ವಾ? ನಿಮ್ಮ ಹೆಸರೇನು? ಮನೆ ಮಣಿನಾ? ನನಗೆ ಯಾಕೋ ಮನೆ ಇಲ್ಲ ಅನ್ಬಿಟ್ಟು ನನ್ನ ಹೆಸರೇ ಮನೆ ಅಂತ ಹೇಳ್ಬಿಟ್ರೆ ನಾನು ಹೆಸರಲ್ಲಿ ಮಣಿ. ಮತ್ತೆ ಹಂಗಾರೆ ಗೃಹಲಕ್ಷ್ಮಿ ಕಾಸು ಇಲ್ಲ? ಇಲ್ಲ. ಏನ್ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಏರಿಯಾದಲ್ಲಿ ನೀರು ಸಹ ಕರೆಕ್ಟ್ ಆಗಿ ಬಿಡಲ್ಲ ಸರ್. ಒಂದ್ 10 ನಿಮಿಷ ಅರ್ಧ ಗಂಟೆ ಬಿಡ್ತಾರ ಅಷ್ಟೇ ನೀರು ಅಷ್ಟೇ. ಮತ್ತೆ ಚರಂಡಿ ಡ್ರೈನೇಜು ಅದೆಲ್ಲ ಯಾರು ನೋಡಲ್ಲ ಸರ್. ಯಾರು ನೋಡಲ್ಲ, ಯಾರು ಕೇಳಲ್ಲ. ಯಾರು ನಿಮ್ MLA? ಬಾಡಿಗೆಗೆ ಬಂದಿರೋರೆ. ನೀವು ನಿಮ್ದಲ್ಲಿ ಮನೆ? ನೀವು ಸ್ವಂತ ಮನೆನಾ ಬಾಡಿಗೆ ಮನೆನಾ? ಎಷ್ಟು ಕಟ್ತೀರಾ ಬಾಡಿಗೆ? 5,000. 5,000. ಏನ್ ದುಡಿತೀರಾ? ಮನೆ ಕೆಲಸನೇ. ಮನೆ ಕೆಲಸ ಎಷ್ಟು? ತಿಂಗಳಿಗೆ ಎಷ್ಟು ದುಡಿತೀರಾ? 5,000 6,000 ಅಷ್ಟೇ. 5,000 6,000 ಅಷ್ಟೇ. ಅದನ್ನೇ ಬಾಡಿಗೆ ಕೊಟ್ರೆ 11,000 ಇಲ್ಲೆಲ್ಲ ಕುಟ್ಬಿಡ್ತಾರ. ಇವರೇ ಕುಟ್ಬಿಡ್ತಾರೆ. ನಮ್ಮೂರು ತಮಿಳ್ನಾಡು ನೋಡು, ವಿಜಯ್ ಎಲ್ಲ ಸೇರ್ಕೊಂಡು ಎಲ್ಲ ಎಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮೂರು ತಮಿಳ್ನಾಡಾ? ಏನಮ್ಮ ಕನ್ನಡದವರು. ಏನೋ ಅಂದ್ರಲ್ಲೇನು ಡೈಲಾಗು? ಏನೋ ಅಲ್ಲೇ ಹೋಗ್ರಿ, ಏನೋ ಅಂದ್ರಲ್ಲೇನು? ನಾನು ಹೋಗ್ರಿ ಅಲ್ಲೇ ತಮಿಳ್ನಾಡಿಗೆ. ಅಲ್ಲೇ ಹೋಗ್ರಿ ಅಂದ್ರ? ಅಲ್ಲೇ ಹೋಗ್ರಿ ಅಲ್ಲಿಗೆ ಹೋಗ್ರಿ. ಮಾಡ್ತಾನಲ್ಲ ಅಲ್ಲೇ ಹೋಗ್ರಿ. ನೀವು ಬಂದಂಗಿಂದ ಕನ್ನಡದವ್ರಿಗೆ ಏನಿಲ್ಲ, ಮನೆ ಕೂಡ ಇಲ್ಲ. ಮಾತಾಡ್ಬೇಕು. ನಾವೆಲ್ಲ ತಮಿಳ್ನಾಡಲ್ಲ ಸೇರ್ಕೊಂಡು ಮಾತಾಡಿ. ನೀವ್ ಯಾಕ್ರಿ ಎಲ್ಲಿಗೆ ಬಂದ್ರಿ? ಬಂದಿದ್ದೀವಿ. ನೀವು ವಿಜಯನ್ ಹೊಗಳ್ತಿದ್ದೀರಲ್ಲ, ಹೋಗ್ರಿ ನೀವು ತಮಿಳ್ನಾಡಿಗೆ. ಹೋಗ್ರಿ ನೀವು. ತಮಿಳ್ನಾಡು ಅಂತಾರೆ, ಇಲ್ಲಾದ್ರೂ ನೀವು ಮಾಡ್ಬೇಕು. ನೀವ್ ಯಾಕೆ ಇಲ್ಲಿ ಬಂದ್ರಿ? ತುಡಿಯಾಕ್ ಬಂದಿದ್ದೀವಿ. ನೀವ್ ಇಲ್ಲಿ ಬಂದಿದ್ರಿಂದ ನಮ್ ಕನ್ನಡದವರಿಗೆಲ್ಲ ಪ್ರಾಬ್ಲಮ್. ಕನ್ನಡ ಅವ್ರಿಗೆ ಬಂದಿಲ್ಲ, ನೀವು ಕನ್ನಡ ಅವ್ರು ಮಾಡೋದಿಲ್ಲ, ಅದಕ್ಕೆ ಅವ್ರಿಗೆ ಮಾಡಕ್ ಯಾರು ಬಂದಿಲ್ಲ. ಕನ್ನಡ ಅವ್ರು ಮಾಡಲ್ವಾ? ಹೌದು, ನೀವೇ ಮಾಡ್ಬೇಕು. ಮಗ ಮಾಡಲ್ಲ ಅಂದವ್ರು ಕನ್ನಡದವ್ರು ನಾವು. ನಿಮ್ ಜಾಗ ಬಿಟ್ಟಿರೋ ನಾವು. ನಿಮ್ಗೆ ಪೇಸಿ ನಿಮ್ಮ ತಮಿಳ್ನಾಡಲ್ಲಿ ಹೆಣ್ಮಕ್ಳನ್ನ ಸೈಟ್ ಆಗಿ ನಡಿಯಕ್ ಆಗುತ್ತೆ. ಅದೇ ನಮ್ಮೂರಲ್ಲಿ ಈಗ ವಿಜಯ್ ಈಗ 8 ಗ್ರಾಮ್ ಚಿನ್ನ ಕೊಡ್ತಾರಾ? 8 ಗ್ರಾಮ್ ಚಿನ್ನ ಕೊಡ್ತಾರ. ಹೋಗಿ ಮತ್ತೆ ಅಲ್ಲಿಗೆ 8 ಗ್ರಾಮ್ ಚಿನ್ನ ಕೊಡ್ತಾರೆ. ಇಸ್ಕೊ ಬನ್ನಿ ನೋಡುವ. ಇಲ್ಲೇ ಬದುಕೋದವ್ರು. ಬಡವ್ರಿಗೆ ಎಲ್ಲರೂ ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿರೋದು? ನಮ್ ಆಧಾರ್ ಕಾರ್ಡ್ ಎಲ್ಲ ಇಲ್ಲೇನೆ. ಎಲ್ಲ ಇಲ್ಲೇ ಇರೋದು? ಆಧಾರ್ ಕಾರ್ಡ್ ಇಲ್ಲೇ ಇರೋದು? ಒಂದ್ ನಿಮಿಷ. ತಮಿಳ್ನಾಡಲ್ಲಿ ತಿನ್ನೋದು ಇಲ್ಲಿ, ಇರೋದು ಇಲ್ಲಿ, ನೀವೇ ತೋರ್ಸೋದು ತಮಿಳ್ನಾಡಲ್ಲಿ. ನಮ್ ಕನ್ನಡದವ್ರು ಸರಿಯಿಲ್ಲ. ಇವನ್ನ ನಾವು ಸರಿ ಮಾಡೋದು. ಆಯ್ತು ಬಿಡವೋ ತಾಯಿ, ಬಿಡವ್ವ. ನಾಳೆ ಮಾಡ್ಬಿಡ್ತಾರೆ ಇವ್ರು. ನಾಳೆ ಮಾಡ್ತಾರೆ. ನಮ್ಮಮ್ಮ 60 ವರ್ಷ 70 ವರ್ಷದಿಂದ ಇಲ್ಲಿ ಇದ್ದೀರಿ ನಾವು. ಅಭಿವೃದ್ಧಿ ಆಗ್ದಿರ ಮುಂಚೆನೆ ಇದ್ದೀರಿ. ನಮ್ಮಮ್ಮ ಇಷ್ಟೊತ್ತಿ ಏನು ಪತ್ರ ಕಳ್ತಿದ್ದಾರೆ. ಯಾವ ಮನನಾಗ್ಲಿ ನೀಸ್ಕೊಟ್ಟಿದ್ದಾನ? ದುಡ್ಡಿರೋನು ಅವನವ್ನು ಮಾಡ್ಕೊಂಡಿದ್ದಾನೆ. ಅವ್ವ ಕನ್ನಡದ ತಾಯಿ, ಈಗ ನೀನೇ ಇಲ್ಲಿ ಎಲೆಕ್ಷನ್ ನಿಂತು ಬಿಡವ. ಕೆಪಾಸಿಟಿ ಇರೋನು ಯಾರನ್ನ ನಾಳೆ ಮಾಡ್ಕೊಬಿಡ್ರಿ ನೋಡೋಣ. ಬಡವರು ನಾವು ವ್ಯಾಪಾರಕ್ಕೆ ಹೋಗ್ಬೇಕು. 3 ಗಂಟೆಗೆ ರಾತ್ರಿ ಹೋಗಿ ನೈಟ್ 10 ಗಂಟೆವರೆಗೂ ಲೈನ್ ಮೇಲೆನೆ ಬೀದಿ ತಿರುಗ್ತೀರಿ. ಬರ ಕೈಲಿ ಅಕ್ಕ, ಅದಕ್ಕೆ ನೀವು ಮಾತಾಡಬಾರ್ದಾ? ಏನ್ ನಿಮ್ಮ ಹೆಸರು? ಮಲ್ಲಿಗ. ಎಲ್ಲಿಗ ಮಲ್ಲಿಗ? ಎಲ್ಲಿ ಮನೆ? ಅಲ್ಲೇ ಇರೋದ ಮನೆ? ಇದೇ ಮನೆ? ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ, ಪತ್ರ ಇಲ್ಲ, ಒರಿಜಿನಲ್ ಪತ್ರ, ಹಕ್ಕುಪತ್ರ ಐತೆ. ಅದೇ ಹಕ್ಕುಪತ್ರ ಐತೆ, ಒರಿಜಿನಲ್ ಪತ್ರ ಇಲ್ಲ? ಒರಿಜಿನಲ್ ಪತ್ರ ಬೇಕಲ್ವಾ? ಹಕ್ಕುಪತ್ರನೇ ಕಣವ, ಒರಿಜಿನಲ್ ಪತ್ರ ಕೊಡ್ತಾರೆ ಅಂತ. ಒರಿಜಿನಲ್ ಪತ್ರ ಯಾವಾಗ ಕೊಡ್ತಾರಂತ? ಎಲ್ರು ಕೊಡ್ತಾರೆ. ಯಾವಾಗ ಕೊಡ್ತಾರೆ? எல்லாரும் கொடுத்துக்க தான் இருக்கிறாங்க. இல்லையா? ನೀವು ತಮಿಳ್ನಾಡವ್ರಾ? ಇಲ್ಲ, ಇಲ್ಲಿ ಎಷ್ಟು ವರ್ಷದಿಂದ ಬಂದ್ರಿ ಇಲ್ಲಿಗೆ? 60 ವರ್ಷ. 60 ವರ್ಷ. ಯಾಕೆ ತಮಿಳ್ನಾಡು ಬಿಟ್ಟು ಬಂದ್ರಿ? ಜನ ತಮಿಳ್ನಾಡೋರಲ್ವಾ, ಅವ್ರಿಗೆ ಯಾಕೆ ಕೊಡ್ಬೇಕು ಅಂತಾರೆ? ಈಗ ತಮಿಳ್ನಾಡೋರಾ? ನೀವು ತಮಿಳ್ನಾಡೋರು ಇಲ್ಲಿ ಬಂದಿರೋದಕ್ಕೆ ನಮ್ಮ ಕನ್ನಡದವರಿಗೆಲ್ಲ ಪ್ರಾಬ್ಲಮ್ ಅಂತ ಯಾಕಪ್ಪ? ನಾವೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದಾ? ಹಂಗಾರೆ ನೀವು ಕನ್ನಡದವ್ರೆ. ಮತ್ತೆ ನೀವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದಾ? ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದು?
ಎಲ್ಲ ಇಲ್ಲೇ ಇದ್ರು ಇವಾಗ ಎಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ಮೇಲೆ ನೀವು ಕನ್ನಡದವ್ರೆ ಆಯ್ತಾ. ನಿಮಗೆ ತಮಿಳು ಬರ್ಬೋದು, ನೀವು ತಮಿಳು ಮಾತಾಡ್ಬೋದು, ಬಟ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀರಾ ಅಂದ್ಮೇಲೆ ನೀವು ಕನ್ನಡದವ್ರೆ. ಹಾ, ಬಟ್ ಅವರು ತಮಿಳೇ ಮಾತಾಡ್ತಾವ್ರೆ, ಬಟ್ ಹಂಗಂತ ನಾವು ಕನ್ನಡಿಗರು ಅಂತ ಹೇಳ್ಕೊತಾರ ಅವರು. ಅದೇ ಹೌದು, ಕನ್ನಡನೇ ಬೆಟ್ರು ಇಲ್ಲಿ. ಹಾ, ಏನ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ಏನು ಏನು ಗೊತ್ತಿಲ್ಲ ಪಾಪ, ಅವ್ರು 30 ವರ್ಷದಿಂದ ಇದ್ದಾರೆ. ಹುಡಾಕ ಇಲ್ಲೇ ಹುಟ್ಟಿ ಪತ್ರ ಬೆಳೆದಿದ್ದೀರಾ? ಇಲ್ಲ, ಏನಿಲ್ಲ, ಪತ್ರ ಮಾಡಿಲ್ಲ ಮನೆಗೆ. ಏನ್ ಮಾಡಿಲ್ಲ, ಪತ್ರ ಇಲ್ಲ. ನೀರು ಚರಂಡಿ ರೋಡು ಅವಾಗ ಅವಾಗ ಅದು ಬ್ಲಾಕ್ ಆಗತ್ತೆ. ಅವಾಗ ಬ್ಲಾಕ್ ಆಗುತ್ತೆ. ರೇಷನ್ ಕಾರ್ಡ್ ಇದೆಯಾ? ರೆಸ್ಟ್ ಎಷ್ಟು ಕೆಜಿ ಕೊಡ್ತಾರೆ ಅಕ್ಕಿ? 4 ಕೆಜಿ. ಕನ್ನಡ ಬರಲ್ವೇ? ಕನ್ನಡ ಎಲ್ಲ ತೆರಿಯೋದೇನ್ಗೆ. ನೋಡೋಣ, ಇಲ್ಲಿ ಯಾರು ಸ್ವಲ್ಪ ದೊಡ್ಡವರು ಇದಾರೆ, ನೋಡೋಣ. ದೊಡ್ಡ ಮನೆಯವರು. ನಮಸ್ಕಾರ ಕಣಕ. ದೊಡ್ಡ ಅಮ್ಮನ ಮಗಳು ಮಾತಾಡಿದ್ರೇನೋ? ಅಮ್ಮ ಮಗಳು ಟೀಚರು. ಏನ್ ನಿಮ್ಮ ಹೆಸರು? ಪದ್ಮಿನಿ. ಅಮ್ಮ ಮಾತಾಡ್ತಾರೆ. ನಿಮ್ಮ ಹೆಸರೇನು? ಪುಷ್ಪ. ಪುಷ್ಪ. ಹೇಳಿ ಪುಷ್ಪಮ್ಮ. ಏನಿಲ್ಲಮ್ಮ, ನೀವೆಲ್ಲ ದೊಡ್ಡ ಮನೆ ಕಟ್ಕೊಂಡು ಚೆನ್ನಾಗಿದ್ದೀರಲ್ಲ? ಪಾಪ ಬಾಡಿಗೆ ಹಾಕಿರೋದನ್ನ ನಾವೆಲ್ಲ ಬಾಡಿಗೆ ಹಾಕಿರೋದು. ಮನೇಲೆ ಬಾಡಿಗೆ ಹಾಕಿದ್ದೀರಾ? ಮೇಲೆ ಮನೆಯವ್ರ ಮೇಲೆ ಇದಾರ? ನೀವೆಲ್ಲ ಬಾಡಿಗೆಗೆ ಇದ್ದೀರಲ್ಲ, ಈ ದೊಡ್ಡ ಮನೇಲೆ ಬಾಡಿಗೆ ಇದ್ದೀರಲ್ಲ? ಹೆಲ್ಪಿಂಗ್ ಮಾಡಿದ್ರೆ ಪರವಾಗಿಲ್ಲ, ಏನು ಮಾಡಲ್ಲ ಈ ಕಡೆ. ಏನು ಮಾಡೋದು, ಏನು ಮಾಡಲ್ಲ. ಸ್ವಂತ ಮನೆಯಲ್ಲ, ಬಾಡಿಗೆ ಮನೆಯಲ್ಲಿ ಇರೋದು. ಒಂದು ರೇಷನ್ ಕಾರ್ಡೇ ಇಲ್ಲ ನನ್ನ ಹತ್ರ. ರೇಷನ್ ಕಾರ್ಡೇ ಇಲ್ವಾ? ನೀವು ಸ್ವಂತ ಮನೆ ಇಲ್ಲೆಲ್ಲೋ ತಗೊಳಕ್ ಪ್ರಯತ್ನ ಮಾಡ್ಲಿಲ್ವಾ? ಇಲ್ಲ ಸರ್. ಹಂಗಾರೆ ನಿಮಗೆ ಗೃಹಲಕ್ಷ್ಮಿ ಇಲ್ಲ, ಸಿದ್ದರಾಮಯ್ಯ ಅದನ್ನು ಪಿಂಚಿನೇ ಇಲ್ಲ ಫಸ್ಟ್. ಅದೂ ಇಲ್ಲ ಸರ್. ಎಷ್ಟು? ನಮ್ಮ ಯಜಮಾನ್ರು ತೀರೋಗಿ 27 ಇಯರ್ಸ್ ಆಗುತ್ತೆ. ನಾನು ರೇಷನ್ ಕಾರ್ಡ್ ಇಲ್ಲ ಅಂತ ಮಾಡಿಸೇ ಇಲ್ಲ. ರೇಷನ್ ಕಾರ್ಡ್ ಇಲ್ಲ ಅಂತ ಮಾಡಿಸೇ ಇಲ್ಲ. ಅಯ್ಯೋ. ಈಗ ಪೆನ್ಷನ್ ಇಲ್ಲ ನಿಮ್ಗೆ. ಏರಿಯಾದಲ್ಲಿ ಏನು ಪ್ರಾಬ್ಲಮ್? ನೀರು ಸರಿಯಾಗಿ ಬಿಡಲ್ಲ. ಒಂದೊಂದು ಟೈಮ್ ಕರೆಂಟ್ ಕಟ್ ಮಾಡಿಬಿಡ್ತಾರೆ. ಅವಾಗ ರೋಡ್ 6-7 ಕಟ್ ಮಾಡ್ಬಿಡ್ತಾರ. ಅವಾಗ ಮಾಡ್ತಾರೆ. ಆಮೇಲೆ ರೋಡ್ಗಳು ಸರಿ ಇರಲ್ಲ, ಒಂದೊಂದು ಟೈಮ್ ಅದು ಮಾಡಲ್ಲ. ಹಂಗೆಲ್ಲ ಇರೋ ಪ್ರಾಬ್ಲಮ್ಮು. ಓಕೆ. ಸೊಲ್ಲುಂಗ ಅಲ್ಲ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಸುನೀಲ್ ಕುಮಾರ್. ನೀಲ್ ಕುಮಾರ್. ಪೊರ್ಕೊಡಿ. ಪೊರ್ಕೊಡಿ. ಗೋಲ್ಡ್ ಫ್ಲಾಗ್. ಕನ್ನಡ ಇಂಗ್ಲೀಷಲ್ಲಿ ಗೋಲ್ಡ್ ಫ್ಲಾಗ್. ಗೋಲ್ಡ್ ಫ್ಲಾಟ್ ಅಂದ್ರೆ ಇಟ್ಕೊಬಿಡ್ರಿ. ಏನದು? ಪೊರ್ಕೊಡಿ. ಕೊಡಿ. ಪರ್ಕ್ ಅಂತ ಕೊಡಿ ಅವರಿಗೆ. ಈಗ ನಿಮ್ದು ತಮಿಳ್ನಾಡಾ? ತಮಿಳೇ. ಕನ್ನಡ ಬರಲ್ಲ? ಸ್ವಲ್ಪ ಸ್ವಲ್ಪ ಬರುತ್ತೆ, ಜಾಸ್ತಿ ಬರಲ್ಲ. ಹೌದಾ? ಅವ್ನು ಮಾತಾಡ್ತಾನೆ. ಯಾಕೆ ಇಲ್ಲಿ ಬಂದ್ರಿ ನೀವು? ನಮ್ಮ ಯಜಮಾನ್ರು ಇಲ್ಲಿ ಮ್ಯಾರೇಜ್. ಓ, ಮ್ಯಾರೇಜ್. ಅಪ್ಪ ಕನ್ನಡದವರು? ಅಪ್ಪ ತಮಿಳವರೇ. ಅಪ್ಪ ಅಮ್ಮ ಇಲ್ಲಿ ಬಂದು ವ್ಯಾಪಾರ ಮಾಡಿದ್ರು, ಹಂಗೆ ಅಪ್ಪ ಇಲ್ಲಿ ಕಂಟಿನ್ಯೂ ಮಾಡ್ತಾವ್ರೆ. ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದಾರೆ. ಅಲ್ಲಿಂದ ಬಂದು ಇಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ ಅಲ್ಲಿಂದ ಬಂದು ನೀವು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ನೀರು, ಇಲ್ಲೇ ಆಹಾರ, ಇಲ್ಲೇ ಗಾಳಿ ಎಲ್ಲ ಇಲ್ಲೇ ತಗೋತಾ ಇದ್ದೀರಾ. ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ನಿಮ್ಗೆ? ಜಾಸ್ತಿನೇ. ಕನ್ನಡ ತಮಿಳ? ತಮಿಳೇ. ತಮಿಳ್. ಕನ್ನಡ ಫಸ್ಟಾ ತಮಿಳ್ ಫಸ್ಟಾ? ಎರಡು ಫಸ್ಟ್ ಏನಾ? ನನಗೆ ಒಂದು ಹೇಳ್ಬೇಕು. ಕನ್ನಡನೇ ಫಸ್ಟ್. ಕನ್ನಡ ಸೆಕೆಂಡ್ ತಮಿಳು. ನಿಮ್ಮ ಮಗ ಅದನ್ನ ಹೇಳಿಲ್ಲ? ನಾನು ಅದು ನಮ್ಮ ಯಜಮಾನ್ರು ಇವ್ರ ಹತ್ರ ಎಲ್ಲ ನಾ ಯಾವಾಗ್ಲೂ ಹೇಳ್ತೀನಿ, RCB ಮ್ಯಾಚ್ ಆಗತ್ತಲ್ವಾ, ನಾ RCBಗೆ ಸಪೋರ್ಟ್. RCBಗೆ ಸಪೋರ್ಟಾ? ನೀನ್ ಯಾರಿಗೆ ಸಪೋರ್ಟ್? ನಾನು RCB. ಅಪ್ಪ ಮತ್ತೆ ಅಣ್ಣ CSK ಸಪೋರ್ಟ್. ನಾನು RCBನೇ. ನೀನು RCBಗೆ ಅಪ್ಪ ಮತ್ತೆ ಅಣ್ಣ CSKಗೆ. ನಿಮ್ಮ ಮನೇಲೆ ಒಂದು ತಮಿಳು ಒಂದು ಕನ್ನಡ ಎರಡೂ ಇದೆ ಇಲ್ಲಿ.